ನಾವು ಆ ಸಬ್ಜೆಕ್ಟ್ ಟೀಚರ್ಸ್ ಇರ್ತಾರೆ 6 ಸಬ್ಜೆಕ್ಟ್ಸ್ನಲ್ಲೂ ಅಷ್ಟೇ. ಇವಾಗ CBSE ಕರಿಕ್ಯುಲಮ್ ಆಗಿರೋದ್ರಿಂದ 5 ಸಬ್ಜೆಕ್ಟ್ಸ್ಗೂ ಸ್ಕಿಲ್ ಬೇಸ್ ಸಬ್ಜೆಕ್ಟ್. ಇದೇನಂತಂದ್ರೆ ಒಂದೊಂದು ಟೀಚರ್ನ ವಿಲ್ ಕಾಲ್ ಹರ್ ಆಸ್ ಮದರ್ ಟೀಚರ್ ಅಂತ ಕರಿತೀವಿ. ಸೊ ಏನಂತಂದ್ರೆ ಆ ಒಂದು ಟೀಚರ್ಗೆ ನಾವು ಒಂದು ಮಕ್ಕಳು ಎಷ್ಟು ಕ್ಲಾಸ್ನಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಒಂದು ಮಗುಗೆ 6 ಮಕ್ಕಳನ್ನಂಗೆ, ಒಂದು ಟೀಚರ್ಗೆ 6 ಮಕ್ಕಳನ್ನಂಗೆ ಸೆಗ್ರಿಗೇಟ್ ಮಾಡಿ ನಾವೇನಂದ್ರೆ ಮದರ್ ಟೀಚರ್ ಅಂತ ಅಲಾಟ್ ಮಾಡಿ ಮಕ್ಕಳನ್ನ ದತ್ತು ಕೊಡ್ತೀವಿ. ಹೇಗಾಗುತ್ತೆ ಅಂದರೆ ಆ ಮಕ್ಕಳದು ಪ್ರತಿಯೊಂದು ಪೇರೆಂಟ್ ಕಮ್ಯುನಿಕೇಷನ್ ಆಗಿರ್ಬೋದು, ಎಕ್ಸಾಮ್ ಟೈಮ್ನಲ್ಲಾಗಿರ್ಬೋದು, 10th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗಿರೋದಾಗಿರ್ಬೋದು, ಪ್ರತಿಯೊಂದು ಕಮ್ಯುನಿಕೇಷನ್ನು ಪೇರೆಂಟಿಗೆ ರೀಚ್ ಆಗುತ್ತೆ. ಆ್ಯಂಡ್ ಇಲ್ಲಿ ಏನಂತಂದರೆ 5:30ಗೆ ಪೇರೆಂಟ್ಸ್ ಗ್ರೂಪ್ ಅಂತ ಒಂದು ಮಾಡಿರ್ತೀವಿ. 5:30ಗೆ ನಮ್ಮ ಸ್ಕೂಲ್ ಟೀಚರಿಂದ ಮೆಸೇಜ್ ಹೋಗುತ್ತೆ, ಗುಡ್ ಮಾರ್ನಿಂಗ್ ಮೆಸೇಜ್ ಹೋಗುತ್ತೆ, ಮಗು ಎದ್ದಿದ್ಯಾ ಎದ್ದಿಲ್ವಾ, ಆಮೇಲೆ ಹೇಗೆ ಪ್ರಿಪ್ರೇಷನ್ಸ್ ನಡೀತಾ ಇದೆ, ಒಂದು ಫೋಟೋ ಶೇರ್ ಮಾಡಕ್ಕೆ ಹೇಳ್ತೀವಿ ಪೇರೆಂಟ್ಸ್ ಕಡೆಯಿಂದ. ಏನಂತಂದಾಗ ನಾಟ್ ಓನ್ಲಿ ಸ್ಕೂಲ್ ಅವರ್ಸ್ ಬಿಟ್ಟು ಅವ್ರ ಮನೆಗೆ ಹೋದ್ರೂ ಕೂಡ ನೀವು ಯಾವ ಟೀಚರ್ಸ್ ಯಾರ ಮಕ್ಕಳನ್ನ ದತ್ತು ಕೊಟ್ಟಿರ್ತೀರೋ ಅವರು ಆಕ್ಚುಯಲ್ ಆಗಿ ತಾಯಿಗಿಂತ ಹೆಚ್ಚು ಜವಾಬ್ದಾರಿಯನ್ನ ನಿಭಾಯಿಸಬೇಕು. ಅಂದ್ರೆ 6 ಮಕ್ಕಳ ಇಡೀ ಶಿಕ್ಷಣ ಮತ್ತು ಪಾಸ್ ಔಟ್ ಆಗೋವರೆಗೂ ಕಂಪ್ಲೀಟ್ ಜವಾಬ್ದಾರಿ ಅವ್ರದ್ದು. ಓ ಸೂಪರ್.